ನನ್ನ ಹೆಸರು ಇದಲ್ಲ, ಮತ್ತೆ ಅದ್ರಲ್ಲಿ ಬರೋ ನಾದ. ನಾದ ವಿಚಿತ್ರವಾಗಿದೆ. ಅದೇ ನನ್ನ ಹೆಸರು. ಯಾವುದು? ಚಿತ್ರ. ಚಿತ್ರ ವಿಚಿತ್ರವಾಗಿದೆ. ಒಟ್ನಲ್ಲಿ ಟೋಟಲ್ ಕನ್ಫ್ಯೂಷನ್. ಒಂದ್ ಲೋಟ ನೀರು ಸಿಗತ್ತಾ? ಏ ರಾಜ. ಅದೇ ನನ್ನ ಹೆಸರು. ಯಾವುದು? ಅದೇ ರಾಜ. ರಾಜನು ಭೋಜನು. ಕೊಡಿ, ಇವನ ಕರಿಬೇಡ, ಇವನು ಬರೋದಿಲ್ಲ. ಹಾಗನ್ಬೇಡಿ ಬಾ, ನಾನು ನಿಮ್ಗೆ ಹಣ, ಆಸ್ತಿ, ಪಾಸ್ತಿ, ಒಡವೆ ಎಲ್ಲ ಕೊಡ್ತೇನೆ. ನನ್ನ ಮಗು ಮಾತ್ರ ನನಗೆ ಕೊಡ್ಲಿ. ಇಲ್ಲ ಇಲ್ಲ, ನಾನು ಇವನ್ನ ಯಾರಿಗೂ ಕೊಡೋದಿಲ್ಲ. ಇವನೇ ನನ್ನ ಸರ್ವಸ್ವ. ನನ್ನ ಮಗು ನಾನು ಯಾರಿಗೂ ಕೊಡೋದಿಲ್ಲ. ನನ್ನ ಮಗು ನಾನು ಯಾರಿಗೂ ಕೊಡೋದಿಲ್ಲ. ನಟಿ ಖುಷ್ಬು ಯಾರಿಗೆ ತಾನೇ ಗೊತ್ತಿಲ್ಲ. ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ನಟಿಸಿ ಖ್ಯಾತಿ ಹೊಂದಿರುವವರು. ಅಪಾರ ಚೆಲುವು ಹಾಗೂ ಅಮೋಘ ನಟನೆಯಿಂದ ಹಲವು ಪ್ರಶಸ್ತಿ ಸೇರಿದಂತೆ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರುವ ನಟಿ. ಇಂತಹ ನಟಿ ಕನ್ನಡದಲ್ಲಿ ನಟ ರವಿಚಂದ್ರನ್ ಜೊತೆ ರಣಧೀರ ಹಾಗೂ ಅಂಜಿದ ಗಂಡು ಚಿತ್ರದಲ್ಲಿ ನಟಿಸಿದ್ದಾರೆ. ನಟ ವಿಷ್ಣುವರ್ಧನ್ ಜೊತೆ ಜೀವನದಿ ಹಾಗೂ ಅನಂತ್ ನಾಗ್ ಜೊತೆ ಗಗನ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ನಟಿ ಖುಷ್ಬು ಅವರು ಸುಂದರಂ ಜೊತೆ ಮದುವೆಯಾಗಿದ್ದು ಖುಷ್ಬು ಸುಂದರಂ ಅಂತಾನೆ ಹೆಸರಾಗಿರುವವರು. ನಟಿಯಾಗಿ ಅವರು ಖುಷ್ಬು ಎಂಬ ಹೆಸರಿನಿಂದ ಖ್ಯಾತರಾಗಿದ್ರು. ಸದ್ಯ ರಾಜಕೀಯದಲ್ಲೂ ಅವರು ಸಕ್ರಿಯರಾಗಿದ್ದಾರೆ. ಇದೀಗ ನಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೊಂದು ವಿಷಯಕ್ಕೆ ವೈರಲ್ ಆಗ್ತಿದ್ದಾರೆ. ಅವರ ಕನ್ನಡದ ನಟ ರವಿಚಂದ್ರನ್ ಅವರಿಗೆ ಒಂದಾನೊಂದು ಕಾಲದಲ್ಲಿ ಸಹಾಯ ಮಾಡಿದ್ರು ಎಂಬ ವಿಷಯ ಈ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿಯಾಗ್ತಿದೆ. ಹೌದು, ನಟಿ ಖುಷ್ಬು ಸುಂದರಂ ಅವರು ನಟ ವಿ ರವಿಚಂದ್ರನ್ ಅವರಿಗೆ ಹಣದ ಸಹಾಯ ಮಾಡಿದ್ರಂತೆ. ಅದು ಅಂತಿಂತ ಸಮಯದಲ್ಲಿ ಅಲ್ಲ. ನಟ ರವಿಚಂದ್ರನ್ ಅವರು ಸೋತು ಸುಣ್ಣವಾಗಿದ್ದಾಗ ಮಾಲಾಶ್ರೀ ಹಾಗೂ ರವಿಚಂದ್ರನ್ ಅಭಿನಯದ ರಾಮಾಚಾರಿ ಚಿತ್ರದ ನಿರ್ಮಾಣಕ್ಕಾಗಿ ನಟ ರವಿಚಂದ್ರನ್ ಅವರಿಗೆ ನಟಿ ಖುಷ್ಬು 25 ಲಕ್ಷದ ಹಣ ಸಹಾಯ ಮಾಡಿ ಮತ್ತೆ ಗೆದ್ದು ನಿಮ್ಮ ಕೆಲಸ ಮುಂದುವರಿಸುವಂತಾಗಲಿ ಎಂದು ಹಾರೈಸಿದ್ದರಂತೆ. ಅವರ ಹರಕೆಯಂತೆ ನಟ ರವಿಚಂದ್ರನ್ ನಿರ್ಮಾಣ ಹಾಗೂ ನಟನೆಯ ರಾಮಾಚಾರಿ ಚಿತ್ರವು ಸೂಪರ್ ಹಿಟ್ ಆಗಿ ರವಿಚಂದ್ರನ್ ಅವರಿಗೆ ಹಣದ ಹೊಳೆಯನ್ನೇ ಹರಿಸಿತ್ತು. ಮಾಡಿದ್ದ ಸಾಲವನ್ನೆಲ್ಲ ರಾಮಾಚಾರಿ ಚಿತ್ರದ ಮೂಲಕ ತೀರಿಸಿಕೊಂಡು ರವಿಚಂದ್ರನ್ ಅವರು ಮತ್ತೆ ಸಿನಿಮಾ ಉದ್ಯಮದಲ್ಲಿ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳುವವರಷ್ಟರ ಮಟ್ಟಿಗೆ ರಾಮಾಚಾರಿ ಚಿತ್ರವು ಅಂದು ನಟ ರವಿಚಂದ್ರನ್ ಅವರ ಕೈ ಹಿಡಿದು ನಡೆಸಿತ್ತು. ಅಂದಹಾಗೆ ಈ ಚಿತ್ರವು 1991ರಲ್ಲಿ ತೆರೆಗೆ ಬಂದಿತ್ತು. ಒಟ್ನಲ್ಲಿ ನಟಿ ಖುಷ್ಬು ಅಂದು ಮಾಡಿದ್ದ ಸಹಾಯ ನಟ ರವಿಚಂದ್ರನ್ ಅವರಿಗೆ ವರದಾನವಾಯಿತು. ಅಂದಿನ 25 ಲಕ್ಷ ಇಂದು ಕೋಟಿ ರೂಪಾಯಿಗೆ ಸಮ. ಎಂದಿಗೂ ಕೂಡ ನಟ ರವಿಚಂದ್ರನ್ ಹಾಗೂ ನಟಿ ಖುಷ್ಬು ಅವರು ಒಳ್ಳೆಯ ಸ್ನೇಹಿತರಾಗಿಯೇ ಇದ್ದಾರಂತೆ. ಇಂದು ನಟ ರವಿಚಂದ್ರನ್ ಅವರ ನಟನೆ ಹಾಗೂ ನಿರ್ದೇಶನದಲ್ಲಿ ಸದ್ಯ ತೊಡಗಿಸಿಕೊಂಡಿದ್ದಾರೆ. ನಟಿ ಖುಷ್ಬು ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.